ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಹರನ್ ಯೂಟ್ಯೂಬ್ ಚಾನಲ್. ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿನ ಮಾಡಬೇಡಿ ಅಂದರು ಮತ್ತೆ ಮಾಡ್ತಾ ಇರ್ತಾರೆ. ಕೆಲವೊಂದು ಪ್ರಾಬ್ಲಮ್ಗಳಲ್ಲಿ ತಗಲಾಕೊಂಡು ಒದ್ದಾಡ್ತಾರೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನಮ್ಮ ಹುಡುಗರು. ಈ ಒಂದು ವಿಡಿಯೋ ಕೂಡ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ ಸ್ನೇಹಿತರೆ. ಅವ್ರಿಗೆ ಹೆಲ್ಮೆಟ್ ಅಲ್ಲಿ ಅವ್ರಿಗೆ ಹೆಲ್ಮೆಟ್ ರ್ಯಾಪಿಡ ಮಾಡಕ್ಕೆ ಅವ್ರಿಗೆ ಹೆಲ್ಮೆಟ್ ಅಲ್ಲಿ ಹೆಂಗ್ ರ್ಯಾಪಿಡ ಮಾಡ್ತಿದ್ಯಾ ನೀನು? ಗಾಡಿ ಮೇಡಮ್ ಎಷ್ಟೇನಾ ರ್ಯಾಪಿಡ ಮಾಡ್ತಾವಳೆ. ಈ ಕಸ್ಟಮರ್ಗೆ ಹೆಲ್ಮೆಟ್ ಇದ್ರೆ ರ್ಯಾಪಿಡ ಮಾಡ್ತಾವೆ. ರ್ಯಾಪಿಡ ಮಾಡಿ ಇಲ್ಲಿಗಳು ನಾನು ನಮ್ಮ ಆಟೋ ಡ್ರೈವರು. ಹುಡುಗಿ ಹೆಲ್ಮೆಟ್ ಅಲ್ಲ, ಹೆಲ್ಮೆಟ್ ಯಾರು ಬಿಡ್ತು ಅಂತ ಹೇಳಿದ್ರಿ? ಹೆಲ್ಮೆಟ್ ಅಲ್ಲ ಹುಡುಗಿಗೆ ಯಾರು ಬಿಡ್ತು ಬನ್ರಿ ಹೆಲ್ಮೆಟ್. ಮೇಡಮ್ ನಿಮ್ಗೂ ಅಷ್ಟು ಬುದ್ಧಿಲ್ಲ, ಅಲ್ಲಿ ಯಾರೋ ಬಿದ್ದಿ ಸರ್ಜರಿ ಆಗೈತೆ. ಹೆಲ್ಮೆಟ್ ಇತ್ತು ಯಾರು ಬಿಡ್ತು? ಅವ್ರ ಅರ್ಜೆಂಟ್ ಅಂದ್ರು, ಅಲ್ಲಿ ಬಿದ್ದಾಯ್ತು, ಅದಕ್ಕೆ ಯಾರು ಬಿಡ್ತು ಅಂದಿದ್ದು. ನೋಡಿದ್ರಲ್ವಾ, ಇಲ್ಲಿ ಒಬ್ಬ ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾನೆ. ಆಲ್ರೆಡಿ ಮಾಡಂಗಿಲ್ಲ ಅಂತ ಬ್ಯಾನ್ ಮಾಡಿದ್ದಾರೆ. ಇನ್ನು ಆ ವ್ಯಕ್ತಿ ಹಾಕಿರ್ತಕ್ಕಂಥ ಹೆಲ್ಮೆಟ್ ಅದು ಕೂಡ ಬ್ಯಾನ್ ಮಾಡಿದ್ದಾರೆ, ಯೂಸ್ ಮಾಡಂಗಿಲ್ಲ ಅಂತ. ಅದೇ ಥರ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇದ್ದಾನೆ. ಹಿಂದೆ ಕೂತಿರ್ತಕ್ಕಂಥ ಪ್ಯಾಸೆಂಜರ್ಗೆ ಹೆಲ್ಮೆಟೇ ಕೊಟ್ಟಿಲ್ಲ. ಏನಕ್ಕೀಗ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿರೋದಂತ ಗೊತ್ತಾ? ಆ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಸೇಫ್ಟಿ ಇಲ್ಲ ಬೈಕ್ ಟ್ಯಾಕ್ಸಿಲಿ ಆಕ್ಸಿಡೆಂಟ್ ಆದರೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದನೇ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡ್ತಿರೋದು. ನೀವು ಪದೇ ವಿತೌಟ್ ಹೆಲ್ಮೆಟಾಗಿ ರೈಡ್ ಮಾಡಿದ್ರೆ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಪ್ರಾಬ್ಲಮ್ ಆಗಲ್ವಾ? ನೀವು ಯಾರೋ ಒಬ್ರು ಮಾಡ್ತಕ್ಕಂಥ ಪ್ರಾಬ್ಲಮಿಂದ ಎಷ್ಟು ಲಕ್ಷಾಂತರ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಲ್ವಾ? ಫಸ್ಟು ಒಂದು ಫುಲ್ ಹೆಲ್ಮೆಟ್ ತೊಗೊಳ್ಳಿ, ಕಸ್ಟಮರ್ಗೆ ಒಂದು ಫುಲ್ ಹೆಲ್ಮೆಟ್ ಕೊಡಿ. ಇದರಲ್ಲೇ ಸಂಪಾದನೆ ಮಾಡ್ತಾ ಇರ್ತಿರೋದು ಪ್ರತಿನಿತ್ಯ ಅಲ್ವಾ? ತಲೆಗೆ ಒಂದು ಒಳ್ಳೆ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಹೆಂಗೆ ನೀವು ಡ್ಯೂಟಿ ಮಾಡೋದು? ಇವತ್ತು ಎಷ್ಟೋ ಜನ ಕ್ವಶನ್ ಮಾಡಿ ಕೇಳ್ತಿರೋದೇ ಬೈಕ್ ಟ್ಯಾಕ್ಸಿಲಿ ಇದನ್ನೇ, ಯಾರು ಹೆಲ್ಮೆಟ್ ಹಾಕೊಂತ ಇಲ್ಲ, ಫುಲ್ ಹೆಲ್ಮೆಟ್ ಕೊಡ್ತಾ ಇಲ್ಲ ಕಸ್ಟಮರ್ಗಳಿಗೆ ಅಂತವ. ಈ ಕೆಲವೊಂದು ವಿರೋಧಿಗಳು ಬೈಕ್ ಟ್ಯಾಕ್ಸಿಗೆ ಕಾಯ್ತಿದ್ದಾರೆ. ಇಂಥ ಸಿಚುವೇಶನ್ಗಳು ಸಿಗೋದೇನೆ. ಈಗ ಅಲ್ಲಿ ಆಟೋ ಡ್ರೈವರೇ ಹಿಡ್ಕೊಂಡು ಕೇಳ್ತಾ ಇದ್ದಾನೆ. ಅವ್ನಿಗೆ ಆ್ಯಕ್ಚುಲಿ ಕೇಳೋ ರೈಟ್ಸ್ ಇಲ್ಲ, ನಾವು ಅದನ್ನೇ ಹೇಳ್ತಾ ಇದ್ದೀವಿ. RTO ಇದ್ದಾರೆ, ನಮ್ಮ ಕರ್ನಾಟಕ ಪೊಲೀಸೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ರೈಡರ್ಸ್ನ ತಡೆದು ಕ್ವಶನ್ ಮಾಡೋ ರೈಟ್ಸ್ ನಿಮಗಿಲ್ಲ, ನೀವು ಓನ್ಲಿ ಪಬ್ಲಿಕ್ ಸರ್ವೆಂಟ್ ಅಷ್ಟೇ ಮಾಡ್ಬೇಕು ನಿಮ್ಮ ಕೆಲಸ ಅಂತವ. ಬಟ್ ಆದರೂ ಅವ್ರು ಬಿಡಲ್ಲ. ಈ ಥರ ಪದೇ ನಿಮ್ಮನ್ನು ಕ್ವಶನ್ ಮಾಡಿ ಕೇಳ್ತಾನೆ ಇರ್ತಾರೆ, ನಿಮಗೆ ತಲೆನೋವು ತಂದಿಡ್ತಾನೆ ಇರ್ತಾರೆ. ಏನಕ್ಕೆ ಅಂದರೆ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಬೇಕು, ಇವ್ರು ಮಾಡ್ತಾರೋ ವೀಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು, ಇದು 4 ಜನಕ್ಕೆ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಬೈಕ್ ಟ್ಯಾಕ್ಸಿಗೆ ಥರ ನಿಮ್ಮನ್ನು ವೀಡಿಯೋಗಳು ಮಾಡ್ತಿರೋದು. ಈ ಥರ ಎಲ್ಲ ಇದ್ದಾಗ ನೀವು ಎಷ್ಟು ಹುಷಾರಾಗಿರಬೇಕು, ಯಾವ ಥರ ಡ್ಯೂಟಿ ಮಾಡಬೇಕು ಅಲ್ವಾ? ನಿಮಗೆ ಗೊತ್ತು ತಾನೆ, ಅದನ್ನು ನಾವು ಹೇಳ್ಬೇಕಾ? ನಿಜವಾಗ್ಲೂ ಡ್ಯೂಟಿ ಮಾಡ್ತಾಯಿದ್ದೀರಾ, ಮಾಡಿ ತಗಲಾಕೊಂಡ್ರೆ ಫೈನ್ ಕಟ್ಟಿ, ಅದು ನಿಮ್ಮ ಮನೆ ಬರ ಆಯಿತಾ? ಅಟ್ಲೀಸ್ಟ್ ಒಂದು ಫುಲ್ ಹೆಲ್ಮೆಟ್ ಹಾಕ್ಕೊಂಡು ಸೇಫಾಗಿ ರೈಡ್ ಮಾಡಿ. ನೀವು ಯಾರೋ ಒಬ್ರು ಈ ಥರ ಮಾಡ್ತಿರೋಕ್ಕೆ ಪ್ರಾಬ್ಲಮ್ ಇದೇ ಹಣೆ ಬರ, ಎಲ್ರಿಗೂ ಆಗುತ್ತೆ ಪ್ರಾಬ್ಲಮ್. ಈಗ ಆಟೋ ಡ್ರೈವರ್ಗಳೇನು ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ ಅಂತ ನಾವು ಹೇಳ್ತಾ ಇಲ್ಲ, ಅವ್ರು ಮಾಡೋದನ್ನು ತಪ್ಪೇ. ಆ್ಯಕ್ಚುಲಿ ಅವ್ರ ಕೆಲಸನೇ ಅಲ್ಲ ಅದು, ಆದರೂ ಅದೇ ಥರ ಮಾಡ್ತಾಯಿದ್ದಾರೆ. ಅವರು ಆಟೋಗಳಲ್ಲಿ ಎಷ್ಟೋ 100 ಆಟೋಗಳು ಲಗೇಜ್ ಹೊಡಿತಾ ಇದ್ದಾರೆ ಪ್ರತಿನಿತ್ಯ. ಅದ್ರ ಬಗ್ಗೆ ಯಾರು ವೀಡಿಯೋ ಮಾಡಿ ತೋರಿಸಲ್ಲ. ಇವಾಗ ತೋರಿಸೋದೇನವರು ಬೈಕ್ ಟ್ಯಾಕ್ಸಿಗಳನ್ನೇ ಮಾತ್ರನೇ ಇನ್ನೂ ಮಾಡ್ತಿದ್ದಾರೆ. ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿನ ಇವ್ರು ಹೆಲ್ಮೆಟ್ ಕೊಟ್ಟಿಲ್ಲ ಕಸ್ಟಮರ್ಗೆ, ಇವನು ಹೆಲ್ಮೆಟ್ ಹಾಕಿಲ್ಲ, ಏನಕ್ಕೆ ಮಾಡ್ತಿದ್ಯಾ ಬೈಕ್ ಟ್ಯಾಕ್ಸಿ ನೀನು? ಈ ಥರ ಸುಮ್ಮನೆ ಕ್ವಶನ್ ಮಾಡಿ ವೀಡಿಯೋಗಳು ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇರ್ತಾರೆ. ಸಿಕ್ಕಿದ್ರೆ ಸಾಕು ಈ ಥರ ವೀಡಿಯೋಗಳು ದೊಡ್ಡದಾಗಿ ಪಬ್ಲಿಸಿಟಿ ಆಗೋಗ್ಬಿಡ್ತಾವೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಷ್ಟಾಗುತ್ತೋ ಆದಷ್ಟು ಸೇಫ್ ಹೆಲ್ಮೆಟ್ ಯೂಸ್ ಮಾಡಿ. ಇವತ್ತು ಸರ್ಕಾರನೂ ಕೂಡ ಇನ್ಕ್ಲೂಡ್ ಏನಕ್ಕೆ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡ್ತಿರೋದು ಇದೇ ಉದ್ದೇಶನೇ. ಸೇಫ್ಟಿ ಇಲ್ಲ ಬೈಕ್ ಟ್ಯಾಕ್ಸಿಲಿ ಆಕ್ಸಿಡೆಂಟ್ ಆಗ್ತವೆ ಜಾಸ್ತಿ ಅಂತಲೇ. ನೀವು ಅದಕ್ಕೆ ಇದೇ ಥರ ಮಾಡ್ತಾಯಿದ್ರೆ ಪದೇ ವಿತೌಟ್ ಹೆಲ್ಮೆಟಲ್ಲಿ ಇನ್ನೇನಾಗುತ್ತೆ ಹೇಳಿ? ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲಪ್ಪ. ಆಲ್ರೆಡಿ ಬ್ಯಾನ್ ಆಗಿದೆ, ಬೈಕ್ ಟ್ಯಾಕ್ಸಿ ಮಾಡೋಂಗೇ ಇಲ್ಲ ಅಂತ ಇದ್ದಾರೆ, ಇನ್ನೂ ಮಾಡ್ತಾಯಿದ್ದೀರಾ ಎಷ್ಟೋ ಜನ. ಅದರಲ್ಲೂ ಈ ಥರ ವಿತೌಟ್ ಹೆಲ್ಮೆಟಲ್ಲಿ ರೈಡ್ ಮಾಡ್ತಾಯಿದ್ದೀರಾ. ಯಾರಾಗಲಿ ನಿಮ್ಮನ್ನು ನೋಡಿಬಿಟ್ರೆ ಕಂಡುಹಿಡಿದ್ಬಿಡ್ತಾರೆ ಇವರು ಬೈಕ್ ಟ್ಯಾಕ್ಸಿ ರೈಡರ್ ಅಂತ. ಆ ವ್ಯಕ್ತಿ ಮೊಬೈಲ್ ಸ್ಟ್ಯಾಂಡ್ ಹಾಕೊಂಡು ಲೊಕೇಶನ್ ನೋಡ್ತಾ ಇದ್ದಾನೆ, ಹಿಂದ್ಗಡೆ ಕೂತಿರ್ತಕ್ಕಂಥ ಲೇಡಿಗೆ ಹೆಲ್ಮೆಟ್ ಇಲ್ಲ, ಅವನು ಹಾಕಿರೋದು ಕ್ಯಾಫ್ ಹೆಲ್ಮೆಟ್ಟು. ಅವನು ಏನೇ ಹೇಳ್ಬೋದು, ಯಾರೂ ಕೇಳೋಕೆ ರೆಡಿ ಇಲ್ಲ. ನೋಡಿದರೆ ಗೊತ್ತಾಗ್ಬಿಡುತ್ತೆ ನೀವು ಬೈಕ್ ಟ್ಯಾಕ್ಸಿ ರೈಡರೇ ಅನ್ನೋದು. ಅದಕ್ಕೋಸ್ಕರನೇ ಈ ಥರವ ಯಾರೂ ಮಾಡೋಕ್ಕೆ ಹೋಗಬೇಡಿ. ಎಷ್ಟು ಹೋಗ್ಬಿಡುತ್ತಪ್ಪ ದುಡ್ಡು? 1,000 ರೂಪಾಯಿ ಹೋಗುತ್ತೆ ಒಂದು ದಿನಕ್ಕೆ, ಸಂಪಾದನೆ ಮಾಡಿದ್ದು ಹೋಗುತ್ತೆ ಹೆಲ್ಮೆಟ್ಗೆ. ತಗೊಳ್ಳಿ ಒಂದು ಅಲ್ವಾ? ಯಾರು ಹೆಲ್ಮೆಟ್ ಹಾಕೊಳ್ಳಲ್ಲ, ಎಲ್ಲ ಕೊಟ್ಟರೆ ಎಲ್ಲರೂ ಹಾಕ್ಕೊಳ್ತಾರೆ, ಯಾರು ಒಬ್ಬೊಬ್ರು ಹಾಕೊಳ್ಳಲ್ಲ ಅನ್ಬೋದು. ಅರ್ಥ ಆಗತ್ತಾರೆ ಹೇಳಿ ಅವ್ರಿಗೆ. ಇವಾಗ ಪ್ರಾಬ್ಲಮ್ ನಡೀತಾ ಇದೆ ಬೈಕ್ ಟ್ಯಾಕ್ಸಿದು, ಕಂಪಲ್ಸರಿ ಹೆಲ್ಮೆಟ್ ಯೂಸ್ ಮಾಡಲೇಬೇಕಂತ ಹೇಳಿ ಹಾಕ್ಕೊತಾರೆ. ಅದು ಬಿಟ್ಬಿಟ್ಟು ನೀವೇ ಹೆಲ್ಮೆಟ್ ಕೊಟ್ಟಿಲ್ಲ, ಕೇಳಿದ್ರೆ ಏನೋ ಒಂದು ರೀಸನ್ ಹೇಳ್ತೀವಿ, ಆರೋಗ್ಬಿಡ್ತು ಗಾಳಿಗೆ ಅಂತೀಯ. ಆ ಥರ ಕ್ಯಾಪ್ ಹೆಲ್ಮೆಟ್ ಕೊಟ್ಟರೆ ಗಾಳಿ ಬಂದರೆ ಆರೋಗ್ಯದಲ್ಲಿ ಇನ್ನೇನಾಗುತ್ತೆ? ಸೇಫ್ಟಿಯಾಗಿ ಹೆಲ್ಮೆಟ್ ಕೊಟ್ಬಿಟ್ಟು ನೀಟಾಗಿ ಬೆಲ್ಟ್ ಲಾಕ್ ಮಾಡಿಬಿಟ್ರೆ ಯಾವ ಗಾಳಿ ಬಂದ್ರೂ ಆರೋಗಲ್ಲ, ಸುಂಟ್ರು ಗಾಳಿ ಬಂದ್ರೂ ಆರೋಗಲ್ಲ ಹೆಲ್ಮೆಟ್ಟು. ಫಸ್ಟ್ ನಾವು ಕೊಡ್ತಕ್ಕಂಥ ಕಸ್ಟಮರ್ಗೆ ಹೆಲ್ಮೆಟ್ ಕ್ವಾಲಿಟಿ ಚೆನ್ನಾಗಿರಬೇಕು. ನೀವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪಿಂದ ಇವತ್ತು ಲಕ್ಷಾಂತರ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಆಲ್ರೆಡಿ ಪ್ರಾಬ್ಲಮ್ಮಲ್ಲಿದೆ ಬೈಕ್ ಟ್ಯಾಕ್ಸಿ.
ಮತ್ತೆ ಬರಬೇಕಾ ಪರ್ಮಿಷನ್ ಬೇಡ ಅಂತ ನೀವೇ ಯೋಚನೆ ಮಾಡಿ. ಈ ಥರ ಎಲ್ಲ ನೀವು ಡ್ಯೂಟಿ ಮಾಡ್ತಿದ್ರೆ ಬರುತ್ತಾ ಪರ್ಮಿಷನ್ನು? ಖಂಡಿತ ಬರಲ್ಲ. ಅದಕ್ಕೆ ಎಷ್ಟು ವೀಡಿಯೋಗಳನ್ನ ನಾವು ಹೇಳ್ತಾ ಇರ್ತೀವಿ, ಯಾವತ್ತೇ ಅಲ್ಲಿ ನೀವು ಸೇಫಾಗಿ ರೈಡ್ ಮಾಡಿ. ನೀವು ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀರ ಅನ್ನೋದು 4 ಜನಕ್ಕೆ ಗೊತ್ತಾಗಬಾರ್ದು ರೀ. ಆ ಥರ ನೀವು ಡ್ಯೂಟಿ ಮಾಡಬೇಕು. ಇವಾಗ ಆಲ್ರೆಡಿ ಪ್ರಾಬ್ಲಮಲ್ಲಿ ಇದೆ, ಓಟ ನಿಮಗೆ ಕಷ್ಟ ಇದೆ, ಮಾಡ್ತಿದ್ದೀರಾ. ನಾವು ಮಾಡ್ತಿದ್ದೀವಿ ಬೈಕ್ ಟ್ಯಾಕ್ಸಿ ಅನ್ನೋದು ಹೆಂಗೆ 4 ಜನಕ್ಕೆ ಗೊತ್ತಾಗಬಾರ್ದು. ನಿಮ್ಮ ಥರ ಡ್ಯೂಟಿ ಮಾಡಿದ್ರೆ ನೋಡಿದ ತಕ್ಷಣ ಕಂಡುಹಿಡಿತಾರೆ. ಪೊಲೀಸರು ಕಂಡುಹಿಡಿತಾರೆ, ಪಬ್ಲಿಕ್ ನೋಡಿರೋ ಕಂಡುಹಿಡಿತಾರೆ, ಆಟೋದವ್ರು ನೋಡಿರೋ ಕಂಡುಹಿಡಿತಾರೆ. ಆ ಥರ ಬೈಕ್ ಟ್ಯಾಕ್ಸಿ ಮಾಡ್ತಾರೆ. ಸ್ಟ್ಯಾಂಡ್ ಹಾಕ್ಕೊಂಡು, ಲೊಕೇಶನ್ ಹಾಕ್ಕೊಂಡು, ಹೆಲ್ಮೆಟ್ ಕೊಡ್ದಂಗೆ ನೀವು ಯಾವುದೋ ಒಂದು ಹಳೆ ಹೆಲ್ಮೆಟ್ ಹಾಕ್ಕೊಂಡು ಬ್ಯಾನ್ ಆಗಿರೋದು, ಈ ಥರ ಮಾಡಿದ್ರೆ ಯಾರಿಗೆ ಗೊತ್ತಾಗಲ್ಲ ಬೈಕ್ ಟ್ಯಾಕ್ಸಿ ಅಂತ ಎಲ್ಲರೂ ಹೇಳ್ತಾರೆ. ಎಷ್ಟು ಹೇಳಿದ್ರು ಬುದ್ಧಿ ಬರೋಲ್ಲ. ಪದೇ ಪದೇ ರಿಪೀಟ್ ಇದೇ ಮಾಡ್ತಾ ಇರ್ತೀರಾ. ಎಲ್ಲ ಕಡೆ ಹಿಡಿತಾ ಇದ್ದಾರೆ. ಇವಾಗ ನೀವು ಅಂದ್ಕೋಬೋದು ಎಲ್ಲೂ ಹಿಡಿತಾ ಇಲ್ಲ ಬೈಕ್ ಟ್ಯಾಕ್ಸಿ ಅಂತ. ಖಂಡಿತ ಹಿಡಿತಾ ಇದ್ದಾರೆ. ಬೆಂಗಳೂರು ತುಂಬ ಹಿಡಿದಿಲ್ಲ ಅಂದರೆ ಯಾವ್ದಾದ್ರು ಕೆಲವೊಂದು ಏರಿಯಾಗಳು ಹಿಡಿತಾ ಇದ್ದಾರೆ. ನಮ್ಮ ಟೈಮ್ ಸರಿ ಇಲ್ಲ ಅಂತ ಏನು ಮಾಡೋಕ್ಕಾಗತ್ತೆ ಅಲ್ವಾ? ಯಾವ ಜಾಗದಲ್ಲಿ RTO ಇರುತ್ತೆ ಅಂತ ಗೊತ್ತಾಗಲ್ಲ. ಅಟ್ಲೀಸ್ಟ್ ನೀವು ಫುಲ್ ಹೆಲ್ಮೆಟ್ ಕೊಟ್ಕೊಂಡು ಹೋದ್ರೆ ಯಾರು ಕೈ ಹಾಕಲ್ಲ. ಯಾವ ಗಾಡಿ ಕೈ ಹಾಕ್ತಾರೆ ನೀವು ಈ ಥರ ಕ್ಯಾಪ್ ಹೆಲ್ಮೆಟ್ ಹಾಕ್ಕೊಂತಿರಲ್ಲ ಅಂಥ ಗಾಡಿಗಳಿಗೇ RTO ಕೈ ಹಾಕೋದು ಫಸ್ಟ್. ಅಬ್ಸರ್ವ್ ಮಾಡಿ ನೋಡಿ. ತುಂಬ ಬೆಂಗಳೂರಲ್ಲಿ ಈ ಥರ ಹೆಲ್ಮೆಟ್ ಯಾರ್ಯಾರು ಹಾಕ್ಕೊಂಡಿರ್ತಾರೆ ಇಂಥವ್ರಿಗೆ ಕೈ ಹಾಕಿ ಹಿಡಿತಾರೆ. ಅಟ್ಲೀಸ್ಟ್ ಫುಲ್ ಹೆಲ್ಮೆಟ್ ಇದ್ದರೆ ಯಾರೂ ಕೈ ಹಾಕಲ್ಲ. ಆಕ್ಸಿಡೆಂಟ್ಗಳು ಅಷ್ಟೇ, ಯಾವ ಸೆಕೆಂಡಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದು ಡ್ರೈವಿಂಗ್ ಫೀಲ್ಡಲ್ಲಿ ಇದ್ದೀವಿ ಅಂದರೆ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಬೇರೆಯವ್ರು ಬಂದು ನಮಗೆ ಗುದ್ಬೋದು, ಇಲ್ಲ ನಮ್ಮ ಗಾಡಿ ಸ್ಕಿಡ್ಡಾಗಿ ಬೀಳ್ಬೋದು, ಇಲ್ಲ ನಾವೇ ಎಲ್ಲರೂ ಹೋಗಿ ಗುದ್ಬೋದು. ಅಟ್ಲೀಸ್ಟ್ ತಲೆಗೆ ಒಂದು ಫುಲ್ ಹೆಲ್ಮೆಟ್ ಸೇಫ್ಟಿಯಾಗಿದ್ದರೆ ಕೈ ಕಾಲು ಕಿತ್ತೋದ್ರೆ ತರದೋದ್ರೆ ರೆಡಿ ಮಾಡಿಸ್ಕೋಬೋದು. ತಲೆನೇ ಹೊಡೆದೋಗ್ಬಿಟ್ರೆ ಏನು ಮಾಡ್ತೀರಾ ಹೇಳಿ? ತರೋಕ್ಕಾಗುತ್ತೆ ಬೇರೆ ತಲೆನಾ? ಅದಕ್ಕೆ ಹೇಳೋದು, ಈ ಥರ ಇಂಜುರೀಸ್ ಬೇಜಾನಾಗಿದೆ ಬೈಕ್ ಟ್ಯಾಕ್ಸಿಲಿ. ಕೆಲವು ಡೆತ್ತು ಆಗಿದ್ದಾವೆ, ಮೇಜರ್ ಇಂಜುರಿ ಆಗಿದ್ದಾವೆ. ನಾವು ಫಸ್ಟ್ ಸೇಫ್ಟಿಯಾಗಿ ಏನು ಕೊಡಬೇಕು ಕಸ್ಟಮರ್ಗೆ ಅದನ್ನು ಕೊಟ್ಟು ನಾವು ಸೇಫಾಗಿ ಹೆಂಗೆ ರೈಡ್ ಮಾಡಬೇಕು ಹಂಗೆ ಮಾಡಿದ್ರೆ ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಈ ಕೆಲವೊಂದು ಆಟೋ ಡ್ರೈವರ್ಗಳು ನಿಮ್ಮನ್ನು ಕಾಯ್ತಿದ್ದಾರೆ ಈ ಥರ ವೀಡಿಯೋಗಳು ಮಾಡೋಕ್ಕೇ. ಹಿಡ್ಕೊಡಂಗಿಲ್ಲ ಅಂತ ಗೌರ್ಮೆಂಟಿಂದ ಹೇಳಿದ್ರು ಅವ್ರು ಬಿಡ್ತಾ ಇಲ್ಲ. ಅವ್ರ ಕೆಲಸ ಪದೇ ಪದೇ ಅದೇ ಮಾಡ್ತಾಯಿದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಕ್ವಶನ್ ಮಾಡಿ ನಾವು ಕೇಳೋಕೆ ಹೋದ್ರೆ ಅವರು ಅಷ್ಟು ಜನ ಇರ್ತಾರೆ, ದಬಾಯಿಸ್ತಾರೆ, ನಿಮಗೆ ಆವಾಜ್ ಆಗ್ತಾರೆ. ಈ ಥರ ಪ್ರಾಬ್ಲಮ್ಗಳು ಆಗ್ತಾಯಿದ್ದಾವೆ. ಈಗಿರೋ ಸಿಚುವೇಶನ್ ಹಂಗೆ ಇದೆ. ಬೈಕ್ ಟ್ಯಾಕ್ಸಿ ಹಿಡಿಸ್ ಟೈಮು ಬ್ಯಾಡ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ನಾವು ಯಾವ ಥರ ಡ್ಯೂಟಿ ಮಾಡಬೇಕು ಸೇಫಾಗಿ ಆ ಥರ ತಿಳ್ಕೊಂಡು ನೀವು ಮಾಡಬೇಕು. ಅದ್ರ ಬಗ್ಗೆ ಏನಾದ್ರು ಟಿಪ್ಸ್ ಹೇಳೋಕೆ ಹೋದರೆ ಇವೆಲ್ಲ ಹೇಳ್ಬೇಡಿ ಅಂತೀರ. ಆನ್ಲೈನಲ್ಲಿ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಎಲ್ಲರೂ ಪಬ್ಲಿಸಿಟಿ ಆಗುತ್ತೆ, ನೀನೇ ಹೇಳ್ಕೊಡ್ತೀಯ ಹಂಗೆ ಹಿಂಗೆ. ಅದಕ್ಕೆ ಈಗ ನಾನು ಏನೂ ಹೇಳೋಕೆ ಹೋಗಲ್ಲ. ಯಾವ್ಯಾವ ಥರ ಡ್ಯೂಟಿ ಮಾಡಬೇಕು ಹಳೆ ವೀಡಿಯೋಗಳಲ್ಲಿ ಮಾಡಿ ಹಾಕಿದ್ದೀನಿ ನಾನು. ನೋಡ್ಕೊಳ್ಳಿ, ಡೌಟ್ ಇದ್ದರೆ. 4 ಜನಕ್ಕೆ ಗೊತ್ತಾಗಬಾರ್ದು ನಾವು ಬೈಕ್ ಟ್ಯಾಕ್ಸಿ ಮಾಡ್ತಿದ್ದೀವಿ ಅಂತವ. ಕಷ್ಟ ಇದೆ, ನನಗೂ ಅರ್ಥ ಆಗುತ್ತೆ ಈ ಸಿಚುವೇಶನ್ನು. ಬೇರೆ ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ, ಬೇರೆದರಲ್ಲಿ ಆರ್ಡ್ರ್ ಕಮ್ಮಿ ಇದೆ, ಇದರಷ್ಟು ಅರ್ನಿಂಗ್ಸ್ ಆಗ್ತಾಯಿಲ್ಲ, ಪ್ರಾಬ್ಲಮ್ ಇದೆ, ಒಪ್ಕೊತೀವಿ. ಬಟ್ ಮಾಡೋಕ್ಕಂಥ ಕೆಲಸನ ಸೇಫಾಗಿ ನೀಟಾಗಿ ಮಾಡಬೇಕು. ಹೆಲ್ಮೆಟ್ ಕೊಟ್ಟಿದ್ರೆ ನೀನಲ್ಲಿ ಏನಾರು ಒಂದು ಕ್ವಶನ್ ಮಾಡಿ ಕೇಳೋ ರೈಟ್ಸ್ ಇತ್ತು ನಿನಗೆ. ಆಟೋದರ ಆಗಿರಲಿ ಯಾರಾಗಲಿ, ನಾನು ಡ್ಯೂಟಿ ಮಾಡ್ತಾಯಿದ್ದೀನಪ್ಪ, ನಾನು ಕಳ್ತನ ಮಾಡ್ತಾಯಿಲ್ಲ, ಕೊಲೆ ಮಾಡ್ತಾಯಿಲ್ಲ, ತಲೆ ಹೊಡೆದಿಲ್ಲ, ನ್ಯಾಯವಾಗಿ ಸಂಪಾದನೆ ಮಾಡ್ತಾಯಿದ್ದೀನಿ, ಆಯಿತಾ? ಪರ್ಮಿಷನ್ ಅದು ಕೇಸ್ ನಡೀತಾ ಇದೆ, ಪರ್ಮಿಷನ್ ಇವತ್ತು ನಾಳೆ ಬರುತ್ತೆ, ಹೇಳ್ಬೋದಾಯ್ತಾ? ನೀನೇನು RTO ಅಲ್ಲ, ನಿನ್ನ ಕೆಲಸ ಎಷ್ಟು ನೀನು ಮಾಡು. RTO ಹಿಡಿದು ನಾನು ಫೈನ್ ನಾನು ಕಟ್ತೀನಿ ಬೇಕಾರೆ, ಧೈರ್ಯ ಕ್ವಶನ್ ಮಾಡಿ ಕೇಳ್ಬೋದು. ಬಟ್ ಹೆಲ್ಮೆಟೇ ಕೊಟ್ಟಿಲ್ಲ ನೀನಲ್ಲಿ ಫಸ್ಟ್ ಆಫ್ ಆಲ್ ಅವರಿಗೆ, ಅದು ಒಂದು ತಪ್ಪು. ಈ ಥರ ವೀಡಿಯೋಗಳು ಮಾಡಿ ಹಾಕೋದು ಆಟೋದವ್ರದ್ದು ತಪ್ಪು. ಎಕ್ಸ್ಪೆಷಲಿ ಆ ಲೇಡೀಸ್ದು ಫೇಸ್ ಕೂಡ ಬ್ಲರ್ ಮಾಡಿಲ್ಲ, ಹಂಗೆ ಡೈರೆಕ್ಟಾಗೆ ತೋರಿಸ್ತೀರ. ಯಾರ್ಯಾರ್ದೋ ಲೇಡೀಸ್ಗಳು ಆ ಥರ ಡೈರೆಕ್ಟಾಗಿ ಫೇಸ್ಗಳನ್ನೆಲ್ಲ ಬ್ಲರ್ ಮಾಡ್ದಂಗೆ ತೋರ್ಸೋಂಗೂ ಇಲ್ಲ. ಆಕ್ಚುಲಿ ಏನು ಸೋಷಿಯಲ್ ಮೀಡ್ಯಾದಲ್ಲಿ ಡೈರೆಕ್ಟಾಗಿ ವೀಡಿಯೋಗಳು ಮಾಡಿ ಹಾಕ್ತಾ ಇರ್ತಾರೆ ಯಾರ್ದಾದ್ರೂ. ಇರಲಿ, ಏನು ಎಲ್ಲರೂ ಏನು ಸಾಚಗಳಲ್ಲ, ಇಲ್ಲಿ ನಾವು ಏನು ಸಾಚಲ್ಲ, ನೀವಿಗೂ ಸಾಚ ಅಲ್ಲ. ತಪ್ಪು ಎಲ್ಲರೂ ಮಾಡ್ತಾರೆ. ಏನು ಅವ್ರೇನು ಹಂಗಂತ ಏನು ಕಳ್ತನ ಮಾಡಿಲ್ಲ, ಕೊಲೆ ಮಾಡಿಲ್ಲ, ನ್ಯಾಯವಾಗಿ ಸಂಪಾದನೆ ಮಾಡ್ತಾಯಿದ್ದೀನಿ ಯಾವುದೋ ಒಂದು ರೀತಿಲಿ. ಏನು ಮಾಡೋಕ್ಕಲ್ಲ, ಅವರು ಬಡವರೇ. ಪ್ರಾಬ್ಲಮ್ ಇರೋದಕ್ಕೆ ಈಗ ಮಾಡ್ತಿರೋದು. ಬ್ಯಾನ್ ಆಗಿದೆ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಹಂಗೆ ಅಂತ ನೀವೇನೇ ಹೇಳ್ಬೋದು. ಈಗ ನಿಮಗೂ ಬ್ಯಾನ್ ಆಗಿದೆ, ಲಗೇಜ್ ಹೊಡೆಯೋಂಗಿಲ್ಲ ಅಂತ, ಆದರೂ ನೀವು ಮಾಡ್ತಲೇ ಇದ್ದೀರಾ ಆಟೋದಲ್ಲಿ. ಏನು ಸ್ಟಾಪ್ ಮಾಡಿದ್ದೀರಾ? ಇಲ್ಲ, ಯಾರು ಸ್ಟಾಪ್ ಮಾಡಿಲ್ಲ. ಇವತ್ತಿಗೂ 100 ಆಟೋಗಳು ಬೆಂಗಳೂರಲ್ಲಿ ಲಗೇಜ್ ಹೊಡಿತಾನೆ ಇರ್ತಾರೆ. ಲಗೇಜ್ ಹೊಡೆದ್ರೆ 15,000 ಫೈನು, ಆಟೋ ಸೀಸ್ ಆಗುತ್ತೆ ಅಂತ ಗೊತ್ತಿದ್ರೂ ಹೊಡಿತಾ ಇರ್ತೀರ. ಹಂಗೇ ಬೈಕ್ ಟ್ಯಾಕ್ಸಿ ರೈಡರ್ಸು. ಬ್ಯಾನ್ ಆಗಿದೆ ಗೊತ್ತು, ಆದ್ರೂ ಬೇರೆ ಆಪ್ಷನ್ ಇಲ್ಲ, ಡ್ಯೂಟಿ ಮಾಡಲೇಬೇಕು, ಮಾಡ್ತಾಯಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಯಾರಿಗೇ ಆಗಲಿ ಈ ಥರ ಡ್ಯೂಟಿ ಮಾಡೋರಿಗೆ ವೀಡಿಯೋ ಮಾಡಿಬಿಟ್ಟು ಕಿರಿಕಿರಿ ಉಂಟು ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದು ಕಮ್ಮಿ ಮಾಡಿ. ಯಾರಾದರೂ ಅಷ್ಟೇ, ಅವರು ಮನುಷ್ಯರೇ, ನೀವು ಮನುಷ್ಯರೇ, ಅವರು ಬಡವರೇ, ನೀವು ಬಡವರೇ, ಎಲ್ಲರೂ ಬದುಕಬೇಕಿಲ್ಲಿ. ಅದೇನು ಕೋರ್ಟಲ್ಲಿ ಕೇಸ್ ನಡೀತಾಯಿದೆ, ತೀರ್ಮಾನ ಆಗಲಿ, ಆಮೇಲೆ ನೋಡೋಣ. ಇವತ್ತಲ್ಲಿ ನಾಳೆ ತೀರ್ಮಾನ ಬಂದೇ ಬರುತ್ತೆ. ಅಲ್ಲಿವರೆಗೂ ಯಾರೂ ನೆಮ್ಮದಿಗೆ ಏನೋ ಸ್ವಲ್ಪ ಸಂಪಾದನೆ ಮಾಡ್ಕೊತಾರೆ, ಮಾಡೋಕ್ಕೆ ಬಿಡಿ. ಪದೇ ಪದೇ ಈ ಥರ ತೊಂದರೆ ಕೊಟ್ಟು ಸುಮ್ಮನೆ ಅವ್ರಿಗೆ ಯಾಕೆ ಕಿರಿಕಿರಿ ಉಂಟು ಮಾಡ್ತೀರಾ? ಅವ್ರ ದೃಷ್ಟಿಲಿ ನೀವು ಕೆಟ್ಟಾರಾಗಿದ್ದಾರೆ, ನಿಮ್ಮ ದೃಷ್ಟಿಲಿ ಅವ್ರು ಕೆಟ್ಟಾರಾಗ್ತಿದ್ದಾರೆ. ಈಗ ಹಂಗೆ ಆಗ್ಬಿಟ್ಟಿರೋದು. ಬೈಕ್ ಟ್ಯಾಕ್ಸಿ ಆಟೋದವ್ರು ಥರ ದುಶ್ಮನಿಗಳಾಗೋಗ್ಬಿಟ್ಟಿದ್ದಾರೆ ಇವಾಗ. ಸುಮ್ಮನೆ ಯಾರು ಒಬ್ರು ಈ ಥರ ಸಣ್ಣ ಪುಟ್ಟರು ಮಾಡ್ತಾರಲ್ಲ ಕಿರಿಕಿರಿ ವೀಡಿಯೋ ಮಾಡ್ಕೊಂಡು, ಇದರಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆ. ಆಟೋ ಡ್ರೈವರ್ಸ್ಗೆ, ಇಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೂ ಎಲ್ರಿಗೂ ಪ್ರಾಬ್ಲಮ್ ಆಗ್ತಿದೆ ನೀವು ಮಾಡೋದ್ರಿಂದ. ಎಷ್ಟು ಹೇಳಿದ್ರು ಯಾರಿಗೂ ಬುದ್ಧಿ ಬರ್ತಾಯಿಲ್ಲ, ಅವ್ರು ಮಾಡ್ತಾನೆ ಇದ್ದಾರೆ. ಓಕೆ, ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.